ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗೆ ಒಂದು ಮುದ್ದೆಗೆ ಕಾಂಬಿನೇಷನ್, ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಏನಪ್ಪ ಅದು ಅಂತಂದರೆ ಆಲೂಗಡ್ಡೆ ಬದನೆಕಾಯಿ ಗೊಜ್ಜು ಅಂತ ನಾವು ಕರಿತೀವಿ. ಒಬ್ಬೊಬ್ಬರು ಇದನ್ನು ಒಂದೊಂದು ಥರ ಕರೀತಾರೆ. ಅದು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಅದಕ್ಕೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಈ ರೀತಿ ಹಚ್ಕೋಬೇಕು. ಈ ರೀತಿ ಗುಂಡು ಬದನೆಕಾಯಿ ಅಂತೀವಲ್ಲ, ಇದೇ ಚೆನ್ನಾಗಿರೋದು. ಉದ್ದ ಬದನೆಕಾಯಿ ಬಂದು ಇದಕ್ಕೆ ಚೆನ್ನಾಗಿರಲ್ಲ. ಮೊದಲು ಆಲೂಗಡ್ಡೆನ ಎರಡೆರಡು ಭಾಗ ಮಾಡಿ ಹಾಕ್ಕೊಂತೀನಿ. ನಾವು ಪಲ್ಯಕ್ಕೆಲ್ಲ ಯಾವ ರೀತಿ ಕಟ್ ಮಾಡ್ತೀವಲ್ಲ ಅದೇ ರೀತಿ ಕಟ್ ಮಾಡ್ಕೋಬೇಕು. ದೊಡ್ಡದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು, ಹಂಗೆ ಬದನೆಕಾಯಿ ಕೂಡ ಆಗಲೇ 4 ಆಲೂಗಡ್ಡೆ ಮತ್ತು 4 ಬದನೆಕಾಯಿ ಆದರೆ ಸಾಕು. ಇದು ಬಂದು ಒನ್ ಟೈಮ್ಗೆ ಆಗೋಷ್ಟು ಕ್ವಾಂಟಿಟಿ ಆಗುತ್ತೆ. ಒಂದು 5 to 6 ಮೆಂಬರ್ಸ್ ತಿನ್ಬೋದು ಇದನ್ನು. ಆಲೂಗಡ್ಡೆ ಬದನೆಕಾಯಿ ಮತ್ತು ಈಗ 1-2 ಟೊಮೆಟೊ ಹಾಕ್ಕೊತಾ ಇದ್ದೀನಿ, ದೊಡ್ಡದಾಗೆ ಹಚ್ಕೊಂಡು. ಇದಿಷ್ಟೂ ಕೂಡ ಸ್ವಲ್ಪ ಹುಣಸೆಹಣ್ಣು, ನಿಮಗೆ ಹುಳಿ ಇಷ್ಟ ಆಗುತ್ತೆ ಅನ್ನೋಂಗಿದ್ರೆ ಜಾಸ್ತಿ ಹುಣಸೆಹಣ್ಣ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನಮಗೆ ಬೇಡ ಅಂದರೆ ಸ್ವಲ್ಪ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಹುಣಸೆಹಣ್ಣ ಹಾಕ್ಕೊಂಡು ನೀರು ಹಾಕಿ ಇದನ್ನು 1 ವಿಷಿಲ್ಲು ಕೂಗಿಸ್ಕೋಬೇಕು ಅಷ್ಟೇ. ಜಾಸ್ತಿ ಕೂಗಿಸೋಷ್ಟಿಲ್ಲ, ಯಾಕಂದರೆ ತುಂಬ ನುಣ್ಣಕ್ಕಾಗೋದ್ರೂ ಚೆನ್ನಾಗಿರಲ್ಲ ಅದು. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಕೂಗಿಸ್ಕೊತೀನಿ. ಏನು ಇದಕ್ಕೆ ಬೇರೆ ರೀತಿ ಕಟ್ ಮಾಡ್ಕೊಳೋದಾಗಲಿ ಅಥವಾ ಏನೂ ಇಲ್ಲ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಣಮೆಣ್ಸಿನ್ಕಾಯಿ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಮತ್ತು ಒಂಥರ ಇದಕ್ಕೆ ತುಂಬ ಗುಡ್ ಕಾಂಬಿನೇಷನ್ ಅಂದರೆ ಹಸಿಮೆಣ್ಸಿನ್ಕಾಯಿ ಅಂದ್ಬಿಟ್ಟು ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ವಿಜಿಲೆಲ್ಲ ಬರೆಸ್ಕೊಂಡು ತೊಗೊಂಡು ಬಂದಿದ್ದೀನಿ ನೋಡಿ. ಈ ರೀತಿ ಇರುತ್ತೆ ಅದು. 1 ವಿಜಿಲ್ ಬಂದಮೇಲೆ ಇದ್ರದ್ದೇನು ಸಿಪ್ಪೆ ಇರುತ್ತಲ್ವ ಅದನ್ನು ತೆಗಿಬೇಕು. ಅದನ್ನು ತೆಗಿಯೋಕ್ಕೆ ಮುಂಚೆ ನಾನು ತೂತು ಬಟ್ಲು ಅಂತ ಏನಂತೀವಲ್ಲ ಅದಕ್ಕೆ ಇದನ್ನು ಬಗ್ಗಿಸ್ಕೊತೀನಿ. ಮತ್ತು ಇದೇ ನೀರಿಗೆ ನಾನು ಸಾಂಬಾರು ಕೂಡ ಇದೇ ನೀರನ್ನೇ ಹಾಕ್ಕೊಳ್ಳೋದ್ರಿಂದ ನಾನು ಒಂದು ಬಟ್ಲು ಇಟ್ಕೊಂಡು ಅದಕ್ಕೆ ಈ ಥರ ಬಗ್ಗಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ನೀರನ್ನ ಕೂಡ ವೇಸ್ಟ್ ಮಾಡಬೇಡಿ. ಈ ಥರ ಹಾಕಿ ಇದನ್ನು ಒಂದು 5 ಮಿನಿಟ್ಸು ಆರಕ್ಕೆ ಬಿಟ್ಬಿಡಬೇಕು. ತುಂಬ ಬಿಸಿ ಇದ್ರೂ ಅದು ತೆಗಿಯೋಕ್ಕಾಗಲ್ಲ. ಒಬ್ಬೊಬ್ಬರು ತಾರದ್ಮೇಲೆ ತೆಗಿಯೋಕ್ಕಾಗಲ್ಲ ಅಂತಾರೆ, ಬಟ್ ಇದು ಬರುತ್ತೆ, ನೋಡ್ತಾ ಇರ್ಬೋದು ನೀವು. ಬಟ್ ಕೈಗೆ ತುಂಬ ಬಿಸಿ ತಾಟೋದ್ರಿಂದ ನಾನು ಅದನ್ನು ಆರೋದಕ್ಕೆ ಬಿಟ್ಟಿದ್ದೆ. ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೋಬೇಕು. ಇದಕ್ಕೊಂದು ಆ ಒಗ್ಗರಣೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿಸ್ತೀನಿ. ಮೊದಲು ಒಂದು ಪ್ಯಾನ್, ನಾವು ಯಾವುದ್ರಲ್ಲಿ ಸಾಂಬಾರು ಮಾಡ್ಕೋತೀವಲ್ವ ಗೊಜ್ಜು, ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು, 1 ಬೆಳ್ಳುಳ್ಳಿ ಅಂದರೆ 1 ಗಡ್ಡೆ ಇರುತ್ತಲ್ವ ಅದನ್ನು ಬಿಡಿಸಿ ಜಜ್ಜಿ ಕುಟ್ಕೊಂಡಿರ್ಬೇಕು ನೀವು. ಅದನ್ನು ಹಾಕಿಬಿಟ್ಟು ಒಗ್ಗರಣೆ ಮಾಡಿ ಆಫ್ ಮಾಡಿಬಿಡೋದು ಅಷ್ಟೇ, ಬೇರೆ ಇನ್ನೇನು ಹಾಕೋಷ್ಟಿಲ್ಲ. ಇದಕ್ಕೆ ಈರುಳ್ಳಿ ಹಾಕಬೇಕು. ನಿಮ್ಮ ಹತ್ರ ಸಣ್ಣ ಈರುಳ್ಳಿ ಇಲ್ಲ ಅಂತಂದರೆ ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಇಲ್ಲ ನನ್ನ ಹತ್ರ ಸಣ್ಣ ಈರುಳ್ಳಿ ಇದ್ದಿದ್ದರಿಂದ ನಾನು ಇದಕ್ಕೆ ಸಣ್ಣ ಈರುಳ್ಳಿನ ಆ್ಯಡ್ ಮಾಡ್ಕೊತೀನಿ ಲಾಸ್ಟಲ್ಲಿ. ಇವಾಗ ಇದನ್ನು ಈ ಬೆಳ್ಳುಳ್ಳಿ ಸ್ಮೆಲ್ ಏನಿರುತ್ತಲ್ವ ಅದೆಲ್ಲ ಬರೋವರೆಗೂ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ಆಫ್ ಮಾಡ್ಕೊಬಿಡ್ಬೇಕಷ್ಟೆ. ಮತ್ತು ಈ ಗೊಜ್ಜನ್ನ ಕೂಡ ಕಾಯಿಸೋಷ್ಟಾಗಲಿ ಏನೂ ಇಲ್ಲ. ಜಸ್ಟ್ ಇದನ್ನೆಲ್ಲ ನಾವು ಸಿಪ್ಪೆ ತೆಕ್ಕೊಂಡು ಸ್ಮ್ಯಾಶ್ ಮಾಡಿ ಅದಕ್ಕೆ ಹಾಕೋದಷ್ಟೇ. ಈಗ ವಾಟರ್ನೆಲ್ಲ ತೆಗೆದಿಟ್ಬಿಟ್ಟು ಇದ್ರದ್ದೇನು ಸಿಪ್ಪೆ ಇರುತ್ತಲ್ವ ಆ ಸಿಪ್ಪೆನ ತೆಗಿತಾ ಇದ್ದೀನಿ. ಈ ಆಲೂಗಡ್ಡೆ ಬದನೆಕಾಯಿ ಗೊಜ್ಜನ್ನ ತುಂಬ ಜನ ತುಂಬ ಥರ ಮಾಡ್ತಾರೆ. ನಾವು ಈ ರೀತಿ ಬೇಯಿಸ್ಕೊಂಡು ಮಾಡ್ತಿದ್ದೀವಿ. ಒಬ್ಬೊಬ್ಬರು ಬಂದು ಇದನ್ನು ಸುಟ್ಟು ಬದನೆಕಾಯಿ ಅಂತಲೂ ಹೇಳ್ತಾರೆ. ಸುಟ್ಟು ಆಲೂಗಡ್ಡೆ, ಈರುಳ್ಳಿ ಮತ್ತು ಟೊಮ್ಯಾಟೊ, ಬದನೆಕಾಯಿ ಇದನ್ನೆಲ್ಲ ಡೈರೆಕ್ಟಾಗೆ ಅಂದರೆ ಈ ಸ್ಟವ್ ಏನಿರುತ್ತಲ್ಲ ಬರ್ನಲ್ಲು ಅದ್ರ ಮೇಲೆ ಇಟ್ಟು ಅದು ಸ್ವಲ್ಪ ಬ್ಲ್ಯಾಕ್ ಆಗೋವರೆಗೂ ಇಟ್ಕೊಂಡು ಅದನ್ನು ತೆಗೆದು ಅದನ್ನು ಕೂಡ ಸಿಪ್ಪೆ ತೆಗೆದು ಇದೇ ಥರ ಸೇಮ್ ಒಗ್ಗರಣೆ ಹಾಕ್ಕೊತಾರೆ. ಆ ಥರ ಮಾಡೋದು ಕೂಡ ಇರುತ್ತೆ. ಬಟ್ ನಾನು ಈ ಥರ ಮಾಡಿದ್ರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾವು ಈ ಥರ ಮಾಡೋದು. ನೋಡ್ತಾ ಇರ್ಬೋದು ನೀವು. ಈ ಥರ ಫುಲ್ಲು ಏನಿರುತ್ತೆ ಸಿಪ್ಪೆ ಅದಷ್ಟು ತೆಕ್ಕೊಂಬಿಡ್ಬೇಕು. ನಾನು ಬದನೆಕಾಯಿ ಮತ್ತು ಟೊಮೆಟೊ ಕೂಡ ಸಿಪ್ಪೆ ತೆಗಿತಾ ಇದ್ದೀನಿ. ಅದು ಯಾವ ರೀತಿ ತೆಗಿತೀನಿ ಅಂತ ನಿಮಗೆ ನೋಡಿಸ್ಕೊಡ್ತೀನಿ. ಹಸಿಮೆಣ್ಸಿನ್ಕಾಯಲ್ಲಿ ಕೂಡ ಅಷ್ಟೇ ಕ್ಲೀನಾಗೆ ಒಟ್ಟೆಲ್ಲ ತೆಗಿಬೇಕು. ಅದನ್ನು ಏನಂತೀವಿ ನಾವು ಸ್ಮ್ಯಾಶರಲ್ಲಾಗಲಿ ಸ್ಮ್ಯಾಶ್ ಮಾಡ್ಬೋದು, ಇಲ್ಲ ಅಂತಂದರೆ ಕೈಯಲ್ಲಿ ಕೂಡ ಕಿವುಚ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಖಾರ ಅನ್ನೋರು ಆ ಥರ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೋಬೋದು. ನೋಡಿ ಈ ಥರ ಟೊಮೆಟೊ ಕೂಡ ಅಷ್ಟೇ ಸಿಪ್ಪೆ ಎಲ್ಲ ನಾವು ಆಲ್ರೆಡಿ ಕೂಗಿಸ್ಕೊಂಡಿರ್ತೀವಲ್ಲ ಅದೇ ಸಿಪ್ಪೆ ಎಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ. ಅಷ್ಟು ಕಷ್ಟ ಅಂತ ಕೂಡ ಅನಿಸಲ್ಲ. ನೀವು ಯಾರಾದರೂ ಇಮಿಡಿಯೇಟಾಗಿ ಮನೆಗೆ ಬಂದಿದ್ದಾರೆ ಏನಾದರೂ ಮಾಡಬೇಕು ಅನ್ನೋದಿದ್ರೆ
ಈ ಸಾಂಬಾರ್ ರೆಸಿಪಿ ಮಾಡ್ಬೋದು. ಬಟ್ ನಮ್ಮ ಮನೇಲಿ ಯಾರನ್ನ ಗೆಸ್ಟು ಆ ಥರ ಬಂದರೆ ಈ ಒಂದು ಗೊಜ್ಜನ್ನ ಮಾಡೋದಿಲ್ಲ ನಾವು. ಯಾಕೆ ಅಂತಂದರೆ ಅದಕ್ಕೇನೋ ಹಳೆ ಕಾಲದ್ದು ಒಂದು ಸ್ಟೋರೀಸ್ ಇದೆ ಅಂತಲೇ ಹೇಳ್ತಾರೆ. ಬಟ್ ನಮ್ಮ ಮನೇಲಿ ಯಾವಾಗಪ್ಪ ಈ ಥರ ಮಾಡ್ತೀವಿ ಅಂತಂದರೆ ಎಲ್ಲನ ಟ್ರಿಪ್ ಹೋಗಿ ಬಂದಾಗ, ಇಲ್ಲ ಕಂಟಿನ್ಯೂಸ್ ಆಗಿ ಫಂಕ್ಷನ್ಸ್ ಇರುತ್ತಲ್ವ, ಆವಾಗ ಆ ಒಂದು ಸ್ಪೆಷಲ್ ಊಟ ತಿಂದು ತಿಂದು ಬಾಯೆಲ್ಲ ಕೆಟ್ಟಬಿಟ್ಟಿದೆ, ಏನಾದರೂ ಒಂದು ತಿನ್ನಬೇಕು ಅಂತ ಮುದ್ದೆ ಜೊತೆ ಬೆಸ್ಟ್ ಕಾಂಬಿನೇಷನ್ ಏನಾನ ಮಾಡು ಅಂತಂದರೆ ಇಮಿಡಿಯೇಟಾಗಿ ನಮ್ಮ ಮನೇಲಿ ಕೇಳೋದೇ ಈ ಥರ ಆಲೂಗಡ್ಡೆ ಬದನೆಕಾಯಿ ಗೊಜ್ಜು ಮುದ್ದೆ ಅಷ್ಟೇ. ಇನ್ನೇನು ಬೇರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ರೆಸಿಪಿ. ನಿಮ್ಮ ಮನೆಯಲ್ಲಿ ಯಾರ್ಯಾರು ಈ ಥರ ಆಲೂಗಡ್ಡೆ ಬದನೆಕಾಯಿ ಗೊಜ್ಜು, ಇದು ಹಳ್ಳಿ ಸ್ಟೈಲಲ್ಲಿ ತುಂಬ ಜನನೇ ಮಾಡ್ತಾರೆ, ಮೀನ್ಸ್ ಹಳ್ಳಿ ಸೈಡಲ್ಲಿ. ಸಿಟಿ ಸೈಡ್ ಸ್ವಲ್ಪ ಕಡಿಮೆನೇ ಈ ರೆಸಿಪಿ ಮಾಡೋದು. ನೋಡಿ ಇವಾಗ ಫುಲ್ ಅದು ಕಾಣಿಸ್ತಿದೆಯಲ್ಲ, ಅದನ್ನು ಕೂಡ ನಾನು ಸ್ಮ್ಯಾಶ್ ಮಾಡ್ಕೊತೀನಿ ಹಂಗೆ ಅಂದರೆ ಈ ಥರ ತಿರ್ಗಿಸ್ಕೊಡ್ತಾ ಕೊಡ್ತಾನೆ ಅದನ್ನು ಕೂಡ ಇದು ಮಾಡ್ತೀನಿ. ಆಗಲೇ ನಾನು ಏನು ಕಟ್ ಮಾಡ್ಕೊಂಡಿದ್ನಲ್ಲ ಆನಿಯನ್ಸು, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಉಪ್ಪು ನಮಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅದನ್ನು ಹಾಕ್ಕೊಂಡು, ನೀರು ಕೂಡ ಅಷ್ಟೇ, ನಾನು ಆಗಲೇ ಏನು ಬೇಯಿಸೋಕೆ ಹಾಕ್ಕೊಂಡಿರೋ ನೀರು ಹೇಳದ್ನಲ್ವ ಅದನ್ನೇ ಹಾಕ್ಕೊಂಡು ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ಬೋದು. ನಾನು ಇವತ್ತು ಮುದ್ದೆ ಜೊತೆ ಸರ್ವ್ ಮಾಡಿರೋದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಾನು ಮುದ್ದೆ ಮಾಡಿ ಸರ್ವ್ ಮಾಡೋ ಅಷ್ಟೊತ್ತಿಗೆ ನನ್ನ ಮಗ ಕೂಡ ಅಳ್ತಿದ್ದ, ಸೊ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ನಾನು ಇದು ರೆಸಿಪಿ ಶೂಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಗೆ ಡೈರೆಕ್ಟಾಗಿ ಶೇರ್ ಮಾಡಿದ್ದೀನಿ ಅಷ್ಟೇ. ಇದೇ ರೀತಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡ್ತಾ ಇರೋರಿಗೆಲ್ಲ ಹೇಳ್ತಿದ್ದೀನಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಆನ್ ಮಾಡಿಕೊಂಡ್ರೆ ಬೇಗ ನನ್ನ ಒಂದು ಚಾನಲಲ್ಲಿ ಹಾಕೋ ವೀಡಿಯೋಸ್ನ ನೀವು ಬೇಗ ಫಸ್ಟೇ ನೋಡ್ಬೋದು. ಥ್ಯಾಂಕ್ ಯು.